ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ. ಸರ್ಕಾರದವರು ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಿಂದ 2 ಲಕ್ಷ ಮಹಿಳೆಯರನ್ನ ಆಚೆ ಇಡ್ತಾ ಇದ್ದೀವಿ ಅಂತ. ಇದು ತುಂಬಾ ಒಂದು ಇಂಪಾರ್ಟೆಂಟ್ ವಿಷಯ. ಹಾಗಾದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಬರುತ್ತಾ ಬರಲ್ವಾ, ಯಾರ್ದಾರ್ದು ಕ್ಯಾನ್ಸಲ್ ಆಗಿದೆ ಮತ್ತು ಏನಕ್ಕೆ ಕ್ಯಾನ್ಸಲ್ ಆಗಿದೆ ಎಲ್ಲ ಡೀಟೇಲ್ ಇನ್ಫಾರ್ಮೇಷನ್ ನೋಡೋಣ. ಜೊತೆಗೆ ರೇಷನ್ ಕಾರ್ಡ್ ಇರೋರಿಗೆ ಒಂದು ಗುಡ್ ನ್ಯೂಸ್ ಇದೆ, ಇಲ್ಲದಿರೋರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಆಹಾರ ಸಚಿವರಾಗಿರುವಂಥ KH ಮುನಿಯಪ್ಪ ಅವ್ರ ಕಡೆಯಿಂದ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಏನು ಕೂಡ ತಲೆ ಕೆಡಿಸ್ಕೊಬೇಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಹೋಗಿ ಮಧ್ಯೆ ಓಡಿಸ್ತಾನೆ. ಅವಾಗ ಮಾತ್ರ ಎಲ್ಲ ವಿಷಯನೂ ಕೂಡ ಕ್ಲಿಯರ್ ಕಟ್ಟಾಗಿ ಡೌಟ್ ಇಲ್ಲದೆ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಒಂದು ಕಾಣ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಪಟ್ಟಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಕೂಡ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನೀವು ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ಪಡ್ಕೋತಾ ಇರ್ತಾರೆ, ಯಾವುದೇ ಥರದ ಅಪ್ಡೇಟ್ ಮಿಸ್ ಆಗಿದ್ದಾನೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ನಾವು ಇವಾಗ ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ. ನೀವಿಲ್ಲಿ ವೆಯ್ಟ್ ಮಾಡ್ತಾ ಇರೋ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂದರೆ, ನಿಮ್ಗೆ ಗೊತ್ತಿಲ್ಲದೇ 2 ಲಕ್ಷ ಜನದ ಆಗಲೇ ಇವಾಗ ಒಂದು ಗೃಹಲಕ್ಷ್ಮಿ ಯೋಜನೆದು ಅಪ್ಲಿಕೇಶನ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಇಲ್ಲಿ ಕ್ಯಾನ್ಸಲ್ ಮಾಡಿರೋದು ಯಾರ್ದು ಅಂದರೆ, ಇವಾಗ ಫ್ರೆಶ್ ಆಗಿ ಅಪ್ಲಿಕೇಶನ್ ಹಾಕಿದ್ರಲ್ಲ ಅವರಲ್ಲ, ನಿಮ್ಮ ಥರನೇ ಪ್ರತಿ ತಿಂಗಳು ಒಂದು ಹಣ ಪಡ್ಕೊಂಡು 11ನೇ ಕಂತಿನವರೆಗೂ ಯಾರ್ಯಾರು ಹಣ ಪಡ್ಕೊಂಡಿದ್ರಲ್ಲ ಆ ಒಂದು ಲಿಸ್ಟಲ್ಲಿ ಯಾರ್ಯಾರು ಇದ್ರಲ್ಲ ಅದರಲ್ಲೇ 2 ಲಕ್ಷ ಜನನ ಇವಾಗ ಆಚೆ ಇಟ್ಟಿದ್ದಾರೆ. ಹಾಗಾದರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನ್ ಕ್ಯಾನ್ಸಲ್ ಆಗಿದೆಯಾ ಆಗಿಲ್ವಾ, ಮತ್ತು ನಿಮಗೆ ಇನ್ನು ಮುಂದೆ ಹಣ ಬರುತ್ತಾ ಬರಲ್ವಾ ಅನ್ನೋದು ನಿಮಗೆ ಇವಾಗ ಪ್ರಶ್ನೆ ಉಳಿದಿರುತ್ತೆ. ಯಾಕೆಂದರೆ ಈ ಒಂದು ಸ್ಟೇಟ್ಮೆಂಟ್ ಬಂದುಬಿಟ್ಟು ಅಫಿಷಿಯಲ್ ಆಗಿ ಕರ್ನಾಟಕ ಸರ್ಕಾರನೇ ಅಫಿಷಿಯಲ್ ಆಗಿ ಓಡಿಸಿರೋದು. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ರೇಷನ್ ಕಾರ್ಡ್ ಇರೋರಿಗೆ ಒಂದು ಸಣ್ಣದಾಗಿ ಒಂದು ಅಪ್ಡೇಟ್ ಇದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಆಹಾರ ಸಚಿವರಾಗಿರುವಂಥ KH ಮುನಿಯಪ್ಪ ಅವರು ಏನು ಹೇಳಿದ್ದಾರೆ ಅಂದರೆ, ಈ ಸೆಪ್ಟೆಂಬರ್ 15ನೇ ತಾರೀಕಿಂದ 30ನೇ ತಾರೀಕು ಒಳಗಡೆ ಈ ಹೊಸದಾಗಿ ಅಪ್ಲಿಕೇಶನ್ ಆಗೋಕ್ಕೆ ಮತ್ತು ರೇಷನ್ ಕಾರ್ಡ್ನ ಎಡಿಟ್ ಮಾಡೋಕ್ಕೆ ಒಂದು ಲಿಂಕ್ನ ಬಿಡ್ತೀವಿ. ಆ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ. ಒಟ್ಟಿನಲ್ಲಿ ಈ ಒಂದು ತಿಂಗಳಲ್ಲಿ ಎಡಿಟಿಂಗ್ ಲಿಂಕು ಬರುತ್ತೆ ಮತ್ತು ಅಪ್ಲಿಕೇಶನ್ ಹಾಕೋಕ್ಕೂ ಕೂಡ ಲಿಂಕ್ ಆಕ್ಟಿವೇಟ್ ಆಗುತ್ತೆ ಅಂತ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ರೇಷನ್ ಕಾರ್ಡ್ ಇಲ್ಲದೆ ಇರೋರಿಗೆ ಮತ್ತು ಇರೋರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ವಿಡಿಯೋ ನೋಡಾದ್ಮೇಲೆ. ಮತ್ತು ಬ್ಯಾಕ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬರೋದಾದರೆ, ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆದು ಇದುವರೆಗೂ ಕೂಡ 12ನೇ ಕಂತಿ ಹಣ 13ನೇ ಕಂತಿ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಇಲ್ಲಿ ಮೊದಲು ಏನಂತ ಹೇಳಿದ್ರು, ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಬರುತ್ತೆ, ಯಾರ್ದು ಕೂಡ ಕ್ಯಾನ್ಸಲ್ ಮಾಡೋಕ್ಕೆ ಹೋಗಲ್ಲ ಅಂತ ಹೇಳಿದರು. ಆದರೆ ಇವಾಗ ಏನಾಗಿದೆ ಅಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ನೀವೇನು ಪಡ್ಕೋತಿದ್ರಲ್ಲ ಅದರಲ್ಲಿ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತುಂಬಾ ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ನಿಮ್ಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಹೇಳಿದರು, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಯಾರು ಎಲಿಜಿಬಲ್ ಇರ್ತಾರೆ ಅಂದರೆ ರೇಷನ್ ಕಾರ್ಡ್ ಇರೋರು ಎಲಿಜಿಬಲ್ ಇರ್ತಾರೆ, ಮತ್ತು GST ಪೇ ಮಾಡ್ತಾ ಇರೋರು, ಟ್ಯಾಕ್ಸ್ ಪೇ ಮಾಡ್ತಾ ಇರೋರು ಯಾವುದೇ ಕಾರಣಕ್ಕೂ ಎಲಿಜಿಬಲ್ ಆಗಿರಲ್ಲ. ಅವರಿಗೆ ಯಾವುದೇ ಥರದ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣನ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಕೊಡಲ್ಲ ಅಂತ ಹೇಳಿದರು. ಮತ್ತು ಇವಾಗ ಎಲೆಕ್ಷನ್ ಆಗೋವರೆಗೂ ಕೂಡ ಸುಮ್ಮನೆ ಇದ್ದರು, ಯಾವುದೇ ಥರದ ಆ್ಯಕ್ಷನ್ನು ಕೂಡ ತೊಗೊಂಡಿರಲಿಲ್ಲ. ಮತ್ತು ಕೆಲವ್ರದ್ದು ಏನಾಗಿದೆ ಅಂದರೆ, ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕೆಲವ್ರು ತೊಗೊಬಿಟ್ಟಿದೆ, GST ಪೇಯರ್ಸ್ ಆಗಿರಲಿ ಟ್ಯಾಕ್ಸ್ ಪೇಯರ್ಸ್ ಆಗಿರಲಿ ಅವ್ರದ್ದು ತೊಗೊಬಿಟ್ಟಿದೆ ಅಪ್ಲಿಕೇಶನ್ಸು. ಅಂಥವ್ರದ್ದು ಏನು ಮಾಡಿದ್ದಾರೆ ಅಂದರೆ, ಇವಾಗ ಗೃಹಲಕ್ಷ್ಮಿ ಯೋಜನೆಯಿಂದ ಅವ್ರನ್ನ ಆಚೆ ಇಟ್ಟಿದ್ದಾರೆ. ಅಂಥವ್ರದೇ 2 ಲಕ್ಷ ಜನದ್ದು ಅಪ್ಲಿಕೇಶನ್ ಇವಾಗ ರಿಜೆಕ್ಟ್ ಮಾಡಿದರೆ. ಇನ್ ಕೇಸ್ ನಿಮ್ಮದು ಒಂದು ಗೃಹಲಕ್ಷ್ಮಿ ಯೋಜನೆದು ಸ್ಟೇಟಸ್ನ ಚೆಕ್ ಮಾಡಿದಾಗ ನಿಮ್ದೇನಾದರೂ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ, ನೀವು ಟ್ಯಾಕ್ಸ್ ಕಟ್ತಾಯಿಲ್ಲ, GST ಪೇ ಮಾಡ್ತಾಯಿಲ್ಲ ಅಂದರೆ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಒಂದು ಸ್ವಯಂ ಘೋಷಣೆ ಪತ್ರ ಬರ್ಕೊಡ್ಬೇಕಾಗುತ್ತೆ. ಜೊತೆಗೆ ನಿಮ್ಮದು ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಜೆರಾಕ್ಸ್ನ ಮಾಡಿಸ್ಕೊಂಡು ಹೋಗಿ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸಲ್ಲಿಸಿದ್ರೆ ಅದನ್ನೆಲ್ಲ ಪ್ರೊಸೆಸಿಂಗ್ ಮಾಡಿ ನಿಮಗೆ ನಂತರ ಒಂದು ಗೃಹಲಕ್ಷ್ಮಿ ಯೋಜನೆದು ಹಣ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ನೀವು ಈ ಒಂದು ಗೃಹಲಕ್ಷ್ಮಿ ಯೋಜನೆದ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆಯಾ ಆಗಿಲ್ಲ ಅಂತ ತಿಳ್ಕೊಳ್ಳೋಕ್ಕೆ ಕರ್ನಾಟಕ 1, ಗ್ರಾಮ 1 ಮತ್ತು ನೀವೊಂದು ಬಾಪೂಜಿ ಸೇವಾ ಕೇಂದ್ರ ಎಲ್ಲೆಲ್ಲಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರಲ್ಲ ಅಲ್ಲೋಗಿ ನಿಮ್ಮ ಸ್ಟೇಟಸ್ನ ತಿಳ್ಕೊಬೋದಾಗಿರುತ್ತೆ. ಅಲ್ಲಿ ನಿಮ್ದೇನೋ GST ಪೇ ಮಾಡ್ತಾ ಇರ ಅಂದರೆ ಈ ರೀತಿ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ನೋಡಿ, ಈ ರೀತಿ ತೋರಿಸ್ತಾ ಇರುತ್ತೆ. ಇಲ್ಲ ಅಂದರೆ ಆ್ಯಕ್ಟಿವ್ ಅಂತ ಇರುತ್ತೆ, ಏನು ಕೂಡ ತೊಂದರೆ ಇಲ್ಲ, ರಿಜೆಕ್ಟ್ ಆಗಿರಲ್ಲ. ಸರಿನಾ? ಅದಕ್ಕೋಸ್ಕರ ಯಾರು ಹಣ ಬಂದಿರಲ್ಲ 1-2 ತಿಂಗಳಿಂದ ಅವರು ಸ್ಟೇಟಸ್ನ ಚೆಕ್ ಮಾಡಿಸ್ಕೊಂಡ್ರೆ ಸ್ವಲ್ಪ ಬೆಟರ್ ಆಗಿರುತ್ತೆ. ಯಾಕಂದರೆ ಸರ್ಕಾರದವರು ಅಪ್ಲಿಕೇಶನ್ಸ್ ಎಲ್ಲ ರಿಜೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಅದಕ್ಕೋಸ್ಕರ. ಮತ್ತು ಈ ಒಂದು ವಿಡಿಯೋನ ಯಾರು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಮತ್ತು ಯಾರ್ಯಾರು ಪಡ್ಕೋತಾ ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಮಾಹಿತಿನ ತಲುಪಿಸಿ. ಧನ್ಯವಾದಗಳು.